ಡಿಕೆಶಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಹೊರಟ ಸಿದ್ದರಾಮಯ್ಯ ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಟಗರು ತಾಂಡವ ಆಡೋದಕ್ಕೆ ಸಜ್ಜಾಗಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಸಂಖ್ಯಾಬಲ ಪ್ರದರ್ಶನಕ್ಕೆ ಡಿಕೆಶಿ ಪಟ್ಟನ್ ಹಿಡಿದಿರುವಂತದ್ದು. ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ ಇಡೋದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರಾ? ಆ ಒಂದೇ ಒಂದು ಪೇಪರ್ ಸಾಕು. ಸಿದ್ದರಾಮಯ್ಯ ಬೆನ್ನಿಗಿದ್ದಾರಂತೆ 100ಕ್ಕೂ ಹೆಚ್ಚು ಶಾಸಕರು, 100ಕ್ಕೂ ಅಧಿಕ ಶಾಸಕರು ಸಹಿ ಹಾಕಿರುವಂತಹ ಪತ್ರ ಸಿದ್ಧವಾಗಿದೆ. ಅದೇ ಪತ್ರವನ್ನ ರಾಹುಲ್ ಮುಂದಿಡಲಿರುವಂತಹ ಸಿದ್ದರಾಮಯ್ಯ, ನನಗಿಂತ ಹೆಚ್ಚು ಶಾಸಕರು ಡಿಕೆಶಿ ಬೆಂಬಲಿಸಿದ್ರೆ ಪಟ್ಟವನ್ನ ಬಿಡ್ತೀನಿ, ದೆಹಲಿ ನಾಯಕರ ಮುಂದೆ ಹಠ ಹಿಡಿತಾರಾ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ವಿರುದ್ಧ ಇದೀಗ ಶಕ್ತಿ ಪ್ರದರ್ಶನಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯ ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಟಗರು ತಾಂಡವಾಡೋದಕ್ಕೆ ಸಜ್ಜಾಗಿರುವಂತದ್ದು. ಶಾಸಕಾಂಗ ಸಭೆಯಲ್ಲಿ ಸಂಖ್ಯಾಬಲ ಪ್ರದರ್ಶನಕ್ಕೆ ಡಿಕೆಶಿ ಪಟ್ಟನ್ ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ ಇಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿರುವಂಥದ್ದು. ಆ ಒಂದೇ ಪೇಪರ್ ಸಾಕು ಡಿಸಿಎಂ ಡಿಕೆಶಿ ಗಪ್ ಚುಪ್ ಆಗೋದಕ್ಕೆ. ಸಿದ್ದರಾಮಯ್ಯ ಬೆನ್ನಿಗಿದ್ದಾರಂತೆ 100ಕ್ಕೂ ಹೆಚ್ಚು ಜನ ಶಾಸಕರು, 100ಕ್ಕೂ ಅಧಿಕ ಶಾಸಕರು ಸಹಿ ಹಾಕಿರುವಂತಹ ಪತ್ರ ಸಿದ್ಧವಾಗಿದೆ. ಅದೇ ಪತ್ರವನ್ನ ರಾಹುಲ್ ಮುಂದಿಡಲಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂಥದ್ದು. ನನಗಿಂತ ಹೆಚ್ಚು ಶಾಸಕರು ಡಿಕೆಶಿಯನ್ನ ಬೆಂಬಲಿಸಿದ್ರೆ ಪಟ್ಟವನ್ನ ಬಿಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರಂತೆ. ದೆಹಲಿ ನಾಯಕರ ಮುಂದೆ ಹಠ ಹಿಡಿತಾರ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಡಿಕೆಶಿ ವಿರುದ್ಧ ಇದೀಗ ಶಕ್ತಿ ಪ್ರದರ್ಶನಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯ. ಒಂದು ಕಡೆ ಯಾರು ಒಂದು ಬೆಂಬಲವನ್ನ, ಅಧಿಕ ಬೆಂಬಲವನ್ನ ಸೂಚಿಸ್ತಾರೆ, ಸಂಖ್ಯಾಬಲ ಯಾರಿಗೆ ಜಾಸ್ತಿ ಇದೆ ಅದರ ಮೇಲೆ ಕೂಡ ಡಿಸೈಡ್ ಆಗತ್ತೆ. ಹೌದು, ಸಿದ್ದರಾಮಯ್ಯ ಒಂದು ರೀತಿಯಾಗಿ ಹೇಳಿಕೆ ಕೊಟ್ಟಿರೋದನ್ನ ನೋಡ್ತಾ ಹೋದ್ರೆ 100% ಸಂಖ್ಯಾಬಲ ಇದ್ದೇ ಇದೆ ಜಾಸ್ತಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಸೊ ಡಿಕೆಶಿಗಿಂತ ಅಧಿಕ ಬೆಂಬಲ ನನಗಿದೆ, ಇನ್ ಕೇಸ್ ಅವ್ರಿಗೆ ಸಂಖ್ಯಾಬಲ ಜಾಸ್ತಿ ಬಂತು ತೋರಿಸಿದ್ರು ಅಂತ ಹೇಳಿದ್ರೆ ನಾನು ಪಟ್ಟವನ್ನು ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಯಾರ್ಯಾರಿದ್ದಾರೆ ಅವರ ಬಣದಲ್ಲಿ, ಮತ್ತಾರಾದರೂ ಹೊಸದಾಗಿ ಆ್ಯಡ್ ಆಗ್ತಾ ಇದ್ದಾರಾ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಇದ್ದೇ ಇರುವಂಥದ್ದು. ಬಿಕಾಸ್ ಡಿಕೆಶಿ ಬಣದಲ್ಲಿ ಕೂಡ ಏನು ಕಡಿಮೆ ಶಾಸಕರಿಲ್ಲ, ಅವ್ರಿಗೂ ಏನು ಕಡಿಮೆ ಬೆಂಬಲ ಇಲ್ಲ. ಸೊ ಹಾಗಾಗಿ ಕುತೂಹಲಕಾರಿ ಹೇಳಿಕೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಅವ್ರಿಗೇನಾದರೂ ನನಗಿಂತ ಹೆಚ್ಚು ಸಂಖ್ಯಾಬಲ ಇದ್ದರೆ ನಾನು ಪಟ್ಟವನ್ನು ಬಿಡೋದಕ್ಕೂ ಕೂಡ ಸಿದ್ಧವಿದ್ದೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾ ಇರುವಂಥದ್ದು. 100ಕ್ಕೂ ಅಧಿಕ ಶಾಸಕರು ಸಹಿ ಹಾಕಿರುವಂತಹ ಪತ್ರವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯ. ಹಾಗಾದರೆ ಯಾರೆಲ್ಲ ಇದ್ದಾರೆ? ಇನ್ನು ಡಿಕೆ ಶಿವಕುಮಾರ್ ಈ ಅವಧಿಯಲ್ಲಿ ಸಿಎಂ ಆಗೋದಿಲ್ವಾ? ಒಬಿಸಿ ಸಿಎಂ ಕೆಳಗಿಳಿಸೋದಕ್ಕೆ ರಾಹುಲ್ ಗಾಂಧಿ ಸುತಾರಾಮ್ ಸಿದ್ಧ ಇಲ್ವಾ? ಹಾಗಾದ್ರೆ ಸಿಎಂ ಮಾಡೋ ಬದಲು ಪ್ರಬಲ ಖಾತೆ ಕೊಡುತ್ತಾ ಹೈಕಮಾಂಡ್. ಡಿಕೆಶಿ ಮುಂದೆ 2 ಆಫರ್ ಇಟ್ಟಿರುವಂತಹ ಹೈಕಮಾಂಡ್, ಸಿಎಂ ಆಗೋ ಕನಸನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ ಇರುವಂತಹ ಹೈಕಮಾಂಡ್. ಡಿಕೆಶಿಗೆ ಇರೋ ಖಾತೆಗಳ ಜೊತೆ ಗೃಹ ಖಾತೆ ಆಫರ್ ಕೊಟ್ಟಿದ್ದಾರೆ. ಇನ್ನೊಂದು ಡಿಕೆ ಸುರೇಶ್ಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಈ 2 ಆಫರ್ಗಳನ್ನ ಮುಂದಿಡ್ತಾ ಇರುವಂಥದ್ದು. ಸೊ ಹಾಗಾದ್ರೆ ಡಿಕೆ ಶಿವಕುಮಾರ್ ಈ ಅವಧಿಯಲ್ಲಿ ಸಿಎಂ ಆಗೋದಿಲ್ವಾ? ಹೈಕಮಾಂಡ್ ಯಾಕೆ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ? ಒಬಿಸಿ ಸಿಎಂ ಕೆಳಗಿಳಿಸೋದಕ್ಕೆ ರಾಹುಲ್ ಗಾಂಧಿ ಸುತಾರಾಮ್ ಸಿದ್ಧ ಇಲ್ಲ ಒಂದು ಕಡೆ, ಮತ್ತೊಂದು ಕಡೆ ಸಿಎಂ ಮಾಡೋ ಬದಲಾಗಿ ಪ್ರಬಲ ಖಾತೆ ಕೊಡ್ತೀವಿ ಅಂತ ಹೈಕಮಾಂಡ್ ಒಂದು ರೀತಿಯಾಗಿ ಅವರ ಒಂದು ಸಮಾಧಾನವನ್ನ ಮಾಡ್ತಾ ಇರುವಂಥದ್ದು ಡಿಕೆಶಿ ಅವರನ್ನ. ಡಿಕೆಶಿ ಮುಂದೆ 2 ಆಫರ್ಗಳನ್ನ ಇಟ್ಟಿದ್ದಾರೆ, ಸಿಎಂ ಆಗೋ ಕನಸನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ. ಹಾಗಾದ್ರೆ ಹೈಕಮಾಂಡ್ ಇಂಡೈರೆಕ್ಟ್ಲಿ ಅಂತ ಯಾವಾಗ ಒಂದು ಆಫರ್ಗಳನ್ನ ಮುಂದಿಡ್ತಾರೆ, 2 ಖಾತೆಗಳನ್ನ ಕೊಟ್ಟು ನಿಭಾಯಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ಸಿಎಂ ಖಾತೆ ಆಸೆಯನ್ನ ಬಿಟ್ಟು ಬಿಡಿ ಅನ್ನುವಂತಹ ಮಾತನ್ನ ಹೇಳೋದ್ರ ಬದಲಾಗಿ ಈ ರೀತಿಯಾಗಿ ಆಫರ್ಗಳನ್ನ ಮುಂದಿಡ್ತಿದ್ದಾರಾ ಅನ್ನುವಂತಹ ಮಾತುಗಳು ಒಂದು ಕಡೆ. ಅವ್ರಿಗಲ್ದೇನು ಡಿಕೆ ಸುರೇಶ್ಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಬಿಕಾಸ್ ಸಿಎಂ ಒಬಿಸಿ ಸಿಎಂ ಕೆಳಗಿಳಿಸೋದಕ್ಕೆ ರಾಹುಲ್ ಗಾಂಧಿಗೆ ಅವರು ತಯಾರಿಲ್ಲ. ಸೊ ಹಾಗಾಗಿ ಹೈಕಮಾಂಡ್ ಈ ರೀತಿಯಾಗಿ ಆಫರ್ಗಳನ್ನ ಕೊಡ್ತಾ ಇರ್ಬೋದೇನೋ, ಡಬಲ್ ಆಫರ್ಗಳನ್ನ ಡಿಸಿಎಂಗೆ ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇದೆ. ಪ್ರಬಲ ಖಾತೆಯನ್ನ ಕೊಟ್ಬಿಟ್ಟು ಸಮಾಧಾನ ಮಾಡಬಹುದು ಅಂತ ಪ್ಲಾನಿಂಗ್ ಮಾಡ್ತಾ ಇರುವಂಥದ್ದು. ಬಟ್ ಇದಕ್ಕೆ ಡಿಕೆ ಶಿವಕುಮಾರ್ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ನಾನು ಕೂಡ ಶ್ರದ್ಧೆ ನಿಷ್ಠೆಯಿಂದ ವರ್ಷಾನುಗಟ್ಟಲೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೊಟ್ಟ ಮಾತನ್ನ ತಪ್ಪಬೇಡಿ, ಅರ್ಧಾವಧಿ ಸಿಎಂ ಅಂತ ಹೇಳಾಗಿತ್ತು, ಬಿಟ್ಕೊಡಿ,
ಇಂಡೈರೆಕ್ಟ್ಲಿ ಕೇಳ್ತಾ ಇದ್ರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಒಂದಷ್ಟು ಕಡೆ ಡಿ ಕೆ ಸುರೇಶ್ ಕೂಡ ಸಿದ್ದರಾಮಯ್ಯನವರಿಗೆ ಇಂಡೈರೆಕ್ಟ್ಲಿ ಚಾಟಿಯನ್ನು ಬೀಸಿದ್ರು. ಬಟ್ ಈಗ ಏನಾಗತ್ತೆ, ಒಪ್ಕೊಳ್ತಾರಾ ಈ ಆಫರ್ನ? ಒಪ್ಕೊಂಡು ಸಿಎಂ ಆಸೆ ಕನಸನ್ನ ಪಕ್ಕಕ್ಕಿಡ್ತಾರಾ? ಹಾಗಾದ್ರೆ ಪ್ರಬಲ ಖಾತೆಯನ್ನ ಸ್ವೀಕರಿಸ್ಬಿಟ್ಟು ಸುಮ್ಮನಾಗ್ತಾರಾ ಡಿ ಕೆ ಶಿ? ನಾಳೆ ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ಮಹತ್ತರ ಬೆಳವಣಿಗೆಗಳಾಗಬಹುದು? ಫೈನಲ್ ಡಿಸಿಷನ್ ಈಗ ಫೈನಲ್ ಹಂತಕ್ಕೆ ಬಂದೇನು ತಲುಪಿದೆ ಪವರ್ ಫೈಟ್ ವಿಚಾರ. 100ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಬೆನ್ನಿಗಿದಾರಂತೆ. ಆ ಒಂದು ಪತ್ರವನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಎಲ್ಲರದ್ದು ಸಿಗ್ನೇಚರ್ ಹಾಕ್ಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರುವಂತದ್ದು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ ಸಂಖ್ಯಾಬಲ ಜಾಸ್ತಿ ತೋರಿಸಿದ್ರೆ ಇನ್ ಕೇಸ್ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾನು ಪಟ್ಟವನ್ನ ಬಿಡ್ತೀನಿ, ಆಲ್ರೆಡಿ ಒಂದು ಪತ್ರ ಕೂಡ ರೆಡಿ ಇದೆ, 100 ಜನ ಶಾಸಕರು ಸಹಿ ಹಾಕಿರುವಂತಹ ಪತ್ರ ಕೂಡ ರೆಡಿ ಇದೆ. ಸೊ ಏನ್ ಡಿಸಿಷನ್ ಹೊರಬೀಳ್ಬೋದು ಅನ್ನುವಂತಹ ಕುತೂಹಲ ಒಂದ್ ಕಡೆ ಇದ್ರೆ, ಈ ಕಡೆ ಏನು ಡಬಲ್ ಆಫರ್ಗಳನ್ನ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಕಡೆಯಿಂದ, ಆಫರ್ಗಳನ್ನ ಒಪ್ಕೊಳ್ತಾರಾ? ಸಿಎಂ ಆಗುವಂತಹ ಕನಸನ್ನ ಡಿ ಕೆ ಶಿವಕುಮಾರ್ ಬಿಟ್ಟು ಬಿಡ್ತಾರಾ ಅನ್ನುವಂತಹ ಕ್ಯೂರಿಯಾಸಿಟಿ ಮತ್ತೊಂದು ಕಡೆ. ವಿವೇಕ್, ಏನೆಲ್ಲ ಅಪ್ಡೇಟ್ಸ್ ಇದೆ? ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀವಿ. 3 ವರ್ಷಗಳಿಂದ ಕೂಡ ಈ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಗೊಂದಲ ನಡೀತಿದೆ. ಇದಕ್ಕೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಬೆಳಗ್ಗೆ 11 ಗಂಟೆ ಅಂದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಇಬ್ಬರು ನಾಯಕರಿಗೂ ಕೂಡ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನಾಳೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು, ಈಗಾಗಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. 11 ಗಂಟೆಗೆ ಅಂದ್ರೆ ಈ ಎಕ್ಸಾಮ್ ಕೂಡ ನಡೆಯುತ್ತೆ, ಅದರ ಫಲಿತಾಂಶವೂ ಕೂಡ ನಾಳೆನೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಅದರ ನಿಟ್ಟಿನಲ್ಲಿ ನಾಳೆ ಯಾವೆಲ್ಲ ವಿಚಾರಗಳನ್ನ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳಿದೆ ಹೈಕಮಾಂಡ್ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಸದ್ಯದ ಮಟ್ಟಿಗೆ. ಏನಂದ್ರೆ ಈ ಹಿಂದೆ ಕೂಡ ಒಂದಿಷ್ಟು ಚರ್ಚೆಗಳಾಗಿತ್ತು. ಈ ಹಿಂದೆ ಏನು ಅಧಿಕಾರ ಹಸ್ತಾಂತರದ ವಿಚಾರ ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಕೂಡ ಆಗಿತ್ತು. ಏನಂದ್ರೆ ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಒಂದು ರೀತಿಯಾಗಿ ಸಿಹಿ ಸಂಗ್ರಹ ಅಭಿಯಾನ ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅಂತ ಎಲ್ಲರ ಸಹಿಗಳನ್ನ ಹಾಕ್ಸ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಡಿ ಕೆ ಶಿವಕುಮಾರ್ ಅನ್ನೋ ಮಾತುಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಆದ್ರೆ ನಿಜಕ್ಕೂ ಕೂಡ ಅದನ್ನ ಯಾರು ಮಾಡ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದಿಷ್ಟು ಕುತೂಹಲಕಾರಿ ಕಿರಳಿಸುವಂತ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ನಾಳೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಿದ್ದರಾಮಯ್ಯನವರು ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರ ಕ್ಲೈಮ್ ಅನ್ನು ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಏನಂದ್ರೆ ಸುಮಾರು 100ಕ್ಕೂ ಹೆಚ್ಚು ಶಾಸಕರ ಸಂಖ್ಯಾ ಬಲ ನನ್ನ ಜೊತೆ ಇದೆ, ಅವರೆಲ್ಲರೂ ಕೂಡ ಸಹಿ ಹಾಕಿಕೊಟ್ಟಿದ್ದಾರೆ ನನಗೆ ಪೇಪರ್ ನಲ್ಲಿ ಅನ್ನೋ ಒಂದಿಷ್ಟು ಕ್ಲೈಮ್ ಅನ್ನ ಕೂಡ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ಇಡಲಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಒಂದು ವೇಳೆ ನಿಜಕ್ಕೂ ಕೂಡ ಅದೇ ಕ್ಲೈಮ್ ಅನ್ನ ಕೂಡ ಸಿದ್ದರಾಮಯ್ಯನವರು ಇಟ್ಟರೆ, ಈಗಾಗಲೇ ರಾಹುಲ್ ಗಾಂಧಿ ಹೆಚ್ಚು ಒಲವು ತೋರಿಸ್ತಾ ಇರ್ತದಂಥದ್ದು ಸಿದ್ದರಾಮಯ್ಯನವರ ಪರವಾಗಿಯೇ ಹೆಚ್ಚು ಒಲವನ್ನ ಈಗಾಗಲೇ ತೋರಿಸ್ತಾ ಇದ್ದಾರೆ. ಜೊತೆಗೆ ಈಗ ಮತ್ತೆ ಸಿದ್ದರಾಮಯ್ಯನವರು ಏನಾದರೂ ಈ ಕ್ಲೈಮ್ ಅನ್ನ ಮುಂದೆ ಇಟ್ಟರೆ ಮತ್ತೆ ಸಿದ್ದರಾಮಯ್ಯನವರಿಗೆ ಆಯ್ಕೆ ಮಾಡಿ ಮುಂದುವರಿಸುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಈಗಾಗಲೇ ಏನು ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮನವೊಲಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಸರ್ಕಾರದಿಂದ ಮುಂದಾಗಿದ್ರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಏನಂದ್ರೆ ಇನ್ನೊಂದು ಹೆಚ್ಚು ಖಾತೆಯನ್ನ ಕೂಡ ಕೊಟ್ಟು ಅವ್ರಿಗೆ ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗೋಣ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಡೈಲಿ ಮಟ್ಟದಲ್ಲಿ ಈಗಾಗಲೇ ನಡೆಯೋದಕ್ಕೆ ಪ್ರಾರಂಭವಾಗಿದೆ. ಜೊತೆಗೆ ಅವರ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರು ಅವ್ರಿಗೂ ಕೂಡ ಅಷ್ಟೇ ಒಂದು ರಾಜ್ಯಸಭಾ ಸ್ಥಾನವನ್ನ ಕೂಡ ಕೊಟ್ಟು ಇವರಿಗೆ ಒಂದು ಹೆಚ್ಚುವರಿ ಖಾತೆಯನ್ನ ಕೊಟ್ಟು ಮನವೊಲಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಹೈಕಮಾಂಡ್ ಮುಂದಾಗುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂತ ಹೇಳಿ ಬರ್ತಾ ಇದ್ದಾರೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.